ಕ್ಷೇತ್ರದಲ್ಲಿ ಒಂದು ಅವಘಡ ಆಗಿದೆ, ಆಟೋ ಚಾಲಕ ಡೆತ್ ಆಗಿದೆ, ಮರ ಬಿದ್ದು. ಏನು ಪರಿಸ್ಥಿತಿ ಹೆಂಗಿದೆ? ಬಹಳ ದುರದೃಷ್ಟಕರವಾದಂಥ ಒಂದು ಸಂಗತಿ. ಬಹಳ ದೊಡ್ಡ ಮಳೆ ಮತ್ತು ಗಾಳಿಗೆ ಇವತ್ತು ಬರ್ತಾ ಇದ್ದಂಥ ಒಂದು ಆಟೋ ಕಾರ್ ಮತ್ತು ಒಂದು ಕಾರ್ ಮೇಲೆ ಇವತ್ತು ಡ್ಯಾಮೇಜ್ ಆಗಿದೆ. ಆಟೋದಲ್ಲಿ ಇದ್ದಂಥ ಒಬ್ಬನೇ ಚಾಲಕ, ಬೇರೆ ಯಾರು ಪ್ಯಾಸೆಂಜರ್ಸ್ ಇರಲಿಲ್ಲ. ಮಹೇಶ್ ಅಂತಕ್ಕಂತಹ ಸುಮಾರು 44-45 ವಯಸ್ಸಿನ ವ್ಯಕ್ತಿ ಇವತ್ತು ಮೃತಪಟ್ಟಿದ್ದಾರೆ. ದುರದೃಷ್ಟ ಸಂಗತಿ. ಇವತ್ತು ನಾನು ಮಹಾನಗರ ಪಾಲಿಕೆಗೆ ಇದ್ರ ಬಗ್ಗೆ ಸಾಕಷ್ಟು ಪತ್ರಗಳನ್ನು ಕೂಡ ಹಿಂದಿನಿಂದ ಬರ್ಕೊಂಡು ಬರ್ತಾ ಇದ್ದೀನಿ. ಮಹಾನಗರ ಪಾಲಿಕೆಯಲ್ಲಿ ಈ ಮರಗಳನ್ನು ತೆಗಿಲಿಕ್ಕೆ ಅಥವಾ ಬ್ರಾಂಚಸ್ ಕಟ್ ಮಾಡಲಿಕ್ಕೆ ಬೇಕಾದಂತಹ ಸಾಕಷ್ಟು ಟೀಮ್ಗಳಿಲ್ಲ. ಇವತ್ತಾದರೂ ಕೂಡ ಇದ್ರ ಬಗ್ಗೆ ಒಂದಷ್ಟು ವಿಶೇಷವಾದಂಥ ಗಮನ ಕೊಟ್ಟು ಹೊಸ ಆಯುಕ್ತರು ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಸೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದಂತಹ 3 ಮಹಿಳೆಯರು ಮತ್ತು ಡ್ರೈವರು ಅವರಿಗೆ ಏನೂ ಆಗದಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರಿಗೆ ಏನೂ ಸಣ್ಣ ಇನ್ಸಿಡೆಂಟು ಆಗಿಲ್ಲ. ಆದರೆ ಕಾರು ಸ್ವಲ್ಪ ಮೇಜರ್ ಡ್ಯಾಮೇಜ್ ಆಗಿದೆ ಕಾರ್ಗೆ. ಆದರೂ ಇವತ್ತಿಂತಹ ಘಟನೆಗಳು ಆಗಬಾರ್ದು. ಇದನ್ನು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ನಾವು ಇನ್ನು ಮುಂದೆ ಇದಕ್ಕೆ ಏನು ಎಚ್ಚರಿಕೆಯನ್ನು ವಹಿಸಬೇಕು. ಈ ದೃಷ್ಟಿಯಿಂದ ರಾಜಕಾಲುವೆಗಳ ತೆರವಾಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಇವತ್ತು ಮಹಾನಗರ ಪಾಲಿಕೆ ವಿಶೇಷವಾದಂತಹ ಗಮನವನ್ನು ಕೊಟ್ಟು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು, ಕ್ಲೀನ್ ಮಾಡುವಂಥ ಕೆಲಸಗಳನ್ನು ತಗೊಳ್ಬೇಕು. ಮತ್ತು ಯಾವ ಮರ ಇವತ್ತು ಸಮಸ್ಯೆಗಳಲ್ಲಿದ್ದಾವೆ ಅಂದರೆ ಕೊಂಬೆಗಳು ಅದರಲ್ಲಿ ನೋಡಿ ಅಲ್ಲಿ ಕಾಣುತ್ತೆ ಗೆದ್ಲಿಡಿದಿರ್ತಕ್ಕಂಥದ್ದು, ಈ ಥರದ್ದು ಇರ್ತಕ್ಕಂಥದ್ದು ಯಾವ್ದಾರು ಇದ್ದರೆ, ಅಥವಾ ಬ್ರಾಂಚಸ್ಗಳು ರಸ್ತೆಗೆ ಅಡ್ಡಲಾಗಿರ್ತಕ್ಕಂಥದ್ದು, ಇಂಥದ್ದನ್ನು ತೆಗೆಯುವಂಥ ಕ್ರಮವನ್ನು ತಕ್ಷಣದಲ್ಲಿ ಮಾಡಬೇಕು. ಇವರು ಯಾವುದೋ ಕೋರ್ಟಿನ ಆದೇಶಗಳು ಅದು ಅಂತ ಕುಂಟುತಂಪಗಳನ್ನು ಹೇಳೋದನ್ನು ಬಿಟ್ಟು ನಿಜವಾಗ್ಲೂ ಜನರಿಗೆ ತೊಂದರೆ ಆಗುವಂಥ ಮರಗಳು ಯಾವ್ದಾರು ಇದ್ದರೆ ಅದನ್ನು ತೆಗೆಸೋ ಕ್ರಮ ತಗೊಳ್ಬೇಕು ಅನ್ನೋದು ನನ್ನ ಒತ್ತಾಸೆ. ಸರ್, ಇದು ಮೊದಲನೇ ಸರಿ ಎಲ್ಲ ಬೆಂಗಳೂರಲ್ಲಿ ಈ ಥರ ಮರ ಬಿದ್ದು, ಅಂದರೆ ಮರದ ವಯಸ್ಸಾಗಿದೆಯೋ ಇಲ್ಲ ಅದೇನೋ ಗೆದ್ದಿಡಿದೆಯೋ ಈ ರೀತಿಯಾದಂಥ ಒಂದು ಏನು ಅದನ್ನು ಪತ್ತೆ ಮಾಡೋದ್ರಲ್ಲಿ BBMP ಫೇಲ್ಯೂರ್ ಆಗಿ ಈ ರೀತಿ ಅವಘಡ ಅಲ್ಲ. ಇದು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತೇಳಿ. ಪ್ರತಿ ಸತಿ ಇಂಥ ಅವಘಡಗಳಾದಾಗ ಬಂದು ಸ್ಟೇಟ್ಮೆಂಟ್ ಕೊಡೋದು ಮತ್ತು ಹೋಗೋದು, ಫ್ಲಡ್ಡಿಂಗ್ ಆದಾಗ ಅಲ್ಲಿ ಹೋಗಿ ಕೂತ್ಕೊಂಡು ಇನ್ಸ್ಪೆಕ್ಷನ್ ಮಾಡೋದು ಮತ್ತು ಬರೋದು, ಇದರಿಂದ ಸಮಸ್ಯೆ ಬಗೆಹರಿಯಲ್ಲ. ಇದಕ್ಕೆ ಕೋಆರ್ಡಿನೇಷನ್ ಮೀಟಿಂಗ್ಗಳಾಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, BWD, SSB, BBMP ಎಲ್ಲರೂ ಕೂತ್ಕೊಂಡು ಇದ್ರ ಬಗ್ಗೆ ಒಂದಷ್ಟು ಅಡ್ವಾನ್ಸ್ ಪ್ಲಾನಿಂಗ್ ಆಗಬೇಕು. ರಾಜಕಾಲುವೆಗಳನ್ನು ಕ್ಲೀನಿಂಗ್ ಮಾಡುವಂಥದ್ದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಮ್ಯಾನ್ಹೋಲ್ಗಳನ್ನು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು, ಹೀಗೆ ಇಂಥ ಕ್ರಮಗಳಾದರೆ ಒಂದಿಷ್ಟು ತಪ್ಪಿಸ್ತಕ್ಕಂಥ ಕ್ರಮ ಆಗುತ್ತೆ. ವಿಶೇಷವಾಗಿ ಮರಗಳು ಯಾವ ದುಸ್ಥಿತಿಯಲ್ಲಿದೆ ಅಥವಾ ಬ್ರಾಂಚಸ್ ತೆಗೆಯುವಂಥದ್ದು, ಇದನ್ನು ನಿರ್ದಾಕ್ಷಿಣ್ಯವಾಗಿ ಅನಿವಾರ್ಯತೆ ಇದೆ, ತೆಗಿಲೇಬೇಕು. ಆ ದೃಷ್ಟಿಯಲ್ಲಿ ಮಹಾನಗರ ಪಾಲಿಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಸೆ. ಥ್ಯಾಂಕ್ ಯು. ಥ್ಯಾಂಕ್ ಯು.